ಆದ್ರೆ ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಬಂದಿದ್ದು 1947 ಅಕ್ಟೋಬರ್ 24. ಯಾರು ಅಥವಾ ರಾಮಸ್ವಾಮಿ ಸರ್ಕಲ್ ಯಾರ ಹೆಸರು ರಾಮಸ್ವಾಮಿ ಸರ್ಕಲ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕರೆ ಕೊಡ್ತಾರೆ, ಯುವಕರೇ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡಿಸುತ್ತೇನೆ. ಯು ಪೀಪಲ್ಸ್ ಗಿವ್ ಮಿ ಬ್ಲಡ್, ಐ ವಿಲ್ ಗೆಟ್ ಯು ಫ್ರೀಡಮ್ ಅಂತ ಒಂದು ಕರೆ ಕೊಡ್ತಾರೆ. ಆ ಯೂನಿಟಿ ಆಫ್ ಸ್ಟೂಡೆಂಟ್ ಆರ್ಗನೈಸೇಷನ್ ಅಂದ್ರೆ ಅದು ರಾಮಸ್ವಾಮಿ ಸರ್ಕಲ್. ಅವತ್ತಿನ ದಿನ ಯಾವ ಮಾಧ್ಯಮನೂ ಇರಲಿಲ್ಲ, ಯಾವ ಕಮ್ಯುನಿಕೇಶನ್ ಕೂಡ ಇರಲಿಲ್ಲ. ಆದರೂ ಕೂಡ ಭಾರತದ ಉದ್ದಗಲಕ್ಕೂ ಕೂಡ ಯುವಕರು ದೇಶದ ಸ್ವತಂತ್ರ ಹೋರಾಟದ ಕಿಚ್ಚಲ್ಲಿ ಭಾಗವಹಿಸ್ತಾರೆ. ನಮ್ಮ ಕಾಲೇಜುಗಳು ಅಂದ್ರೆ ಮಹಾರಾಜ ಕಾಲೇಜು, ಡಿ ಬನುಮಯ್ಯ ಕಾಲೇಜು, ಹಾರ್ಡ್ವಿಕ್ ಸ್ಕೂಲು, ಇಂಥ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಹೈಲೈಟ್ ಸರ್ಕಲ್ ಅಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ತ್ರಿವರ್ಣ ಧ್ವಜವನ್ನು ಹಾರಿಸಕ್ಕೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಆಕ್ರೋಶ ಆದಂತ DC ನಾಗರಾಜ್ ರಾಯರು ರಾಮಸ್ವಾಮಿಯ ಎದೆಗೆ ಗುಂಡೇಟನ್ನ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಧರ್ಮ ವಿಕಾಸ ಚಾನಲ್ಗೆ ಸ್ವಾಗತ. ಮೈಸೂರು ಮತ್ತು ಮೈಸೂರಿನ ಹೊರತುಪಡಿಸಿ ಕರ್ನಾಟಕದ ಎಲ್ಲರಿಗೂ ಕೂಡ ಮೈಸೂರು ದಸರಾ, ಮೈಸೂರು ಚಾಮುಂಡಿ ಬೆಟ್ಟ ಅಂದ್ರೆ ತುಂಬಾ ಇಷ್ಟ, ಫೇಮಸ್ ನಮ್ಮ ಮೈಸೂರು. ಆದ್ರೆ ಈ ನಮ್ಮ ಮೈಸೂರಲ್ಲಿ ಒಂದು ವೃತ್ತ ಇದೆ, ರಾಮಸ್ವಾಮಿ ಸರ್ಕಲ್, ರಾಮಸ್ವಾಮಿ ವೃತ್ತ. ಈ ರಾಮಸ್ವಾಮಿ ವೃತ್ತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಚಾಮರಾಜ ಜೋಡಿ ರಸ್ತೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡು ರಾಮಸ್ವಾಮಿ ಸರ್ಕಲ್. ಎಲ್ಲರೂ ಆ ರಾಮಸ್ವಾಮಿ ಸರ್ಕಲ್ ಸಿಗ್ನಲ್ ಅಲ್ಲಿ ನಿಂತ್ಕೋತೀವಿ. ಆ ರಾಮಸ್ವಾಮಿ ಸರ್ಕಲ್ ಯಾರು ಅಥವಾ ರಾಮಸ್ವಾಮಿ ಸರ್ಕಲ್ ಯಾರ ಹೆಸರು ರಾಮಸ್ವಾಮಿ ಸರ್ಕಲ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಗರ ಪಾಲಿಕೆ ಮತ್ತೆ ಸರ್ಕಾರಗಳು ಕೂಡ ಮುಂದಾಗಿಲ್ಲ. ಸುಬ್ಬರಾಯನ ಕೆರೆ ಕೆಳಗಿದೆ. ಸುಬ್ಬರಾಯನ ಕೆರೆ ಅಂದ್ರೆ ಇವತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ. ನಮ್ಮ ಮೈಸೂರು ಅರಮನೆಗಳ ನಗರಿ, ಸಾಂಸ್ಕೃತಿಕ ರಾಜಧಾನಿ, ನಿವೃತ್ತರ ತಾಣ, ಮತ್ತೆ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ತುಂಬಾ ಇಷ್ಟವಾದಂತ ಊರು. ಈ ಚಾಮುಂಡೇಶ್ವರಿ ನೆಲೆಸಿರುವ ಊರು ಮೈಸೂರು. ಈ ಮೈಸೂರಲ್ಲಿ ಸ್ವತಂತ್ರ ಹೋರಾಟ ಕಿಚ್ ಕೂಡ ಭಾರತ ಪೂರ್ವ ಸ್ವಾತಂತ್ರ್ಯದಲ್ಲಿ ಇತ್ತು. ಈ ರಾಮಸ್ವಾಮಿ ಸರ್ಕಲ್, ರಾಮಸ್ವಾಮಿ ಅಂದ್ರೆ ಯಾರು ಬಹುತೇಕವಾಗಿ ಮೈಸೂರವ್ರಿಗೆ ಗೊತ್ತಿಲ್ಲ. ಈ ರಾಮಸ್ವಾಮಿ ಅನ್ನೋ ಸರ್ಕಲ್ ತುಂಬಾ ಫೇಮಸ್. ಅದನ್ನು ಅಭಿವೃದ್ಧಿ ಪಡಿಸ್ಬೇಕು, ಇತಿಹಾಸದ ಮಾಹಿತಿಯನ್ನ ಹಾಕಬೇಕು. ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕು, ಯುವಕರೆಲ್ಲ ಭಾಗವಹಿಸಬೇಕು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕರೆ ಕೊಡ್ತಾರೆ. ಯುವಕರೇ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡಿಸುತ್ತೇನೆ. ಯು ಪೀಪಲ್ಸ್ ಗಿವ್ ಮಿ ಬ್ಲಡ್, ಐ ವಿಲ್ ಗೆಟ್ ಯು ಫ್ರೀಡಮ್ ಅಂತ ಒಂದು ಕರೆ ಕೊಡ್ತಾರೆ. ಅವತ್ತಿನ ದಿನ ಯಾವ ಮಾಧ್ಯಮನೂ ಇರಲಿಲ್ಲ, ಯಾವ ಕಮ್ಯುನಿಕೇಶನ್ ಕೂಡ ಇರಲಿಲ್ಲ. ಆದರೂ ಕೂಡ ಭಾರತದ ಉದ್ದಗಲಕ್ಕೂ ಕೂಡ ಯುವಕರು ದೇಶದ ಸ್ವತಂತ್ರ ಹೋರಾಟದ ಕಿಚ್ಚಲ್ಲಿ ಭಾಗವಹಿಸ್ತಾರೆ. ನಮ್ಮ ಮೈಸೂರು ಕೂಡ ಅದರಲ್ಲಿ ಒಂದು. ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಇವತ್ತೇನಿದೆ, ಅವತ್ತು ಆ ದಿನ ಹೈಲೈಟ್ ಸರ್ಕಲ್ ಆಗಿತ್ತು. ಮಹಾರಾಜ ಕಾಲೇಜು ಮೈದಾನ ನೀವು ನೋಡಬಹುದು, ಮಹಾರಾಜ ಕಾಲೇಜು ಮೈದಾನ, ರೈಲ್ವೆ ನಿಲ್ದಾಣ, ಈ ಕಡೆಗೆ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಅಂದ್ರೆ ಆರ್ ಗೇಟ್, ನಾವು ಮತ್ತು ಚಾಮುಂಡಿ ಬೆಟ್ಟ ಪಾದಕ್ಕೆ ಏನು ಹೋಗ್ತೀವಿ, ಇದು 5 ದಿಕ್ಕುಗಳು. ಮತ್ತೆ ಈ ಕಡೆಗೆ ನ್ಯಾಯಾಲಯಕ್ಕೆ ಹೋಗುವಂತ 5 ದಿಕ್ಕುಗಳ ಒಂದು ಸಮಾಗಮ ಸಂಗಮವೇ ರಾಮಸ್ವಾಮಿ ಸರ್ಕಲ್. 1947ಕ್ಕಿಂತ ಮುಂಚೆ ರಾಮಸ್ವಾಮಿ ಸರ್ಕಲ್ ತುಂಬಾ ಪ್ರಖ್ಯಾತಿಯನ್ನ ಪಡೆಯಕ್ಕೆ ಕಾರಣ ಆಗುತ್ತೆ. ಏನಪ್ಪಾ ಅದು ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕರೆ ಕೊಟ್ಟಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿ ಚಳುವಳಿಗಳು ಎಲ್ಲಾ ಕಡೆ ನಡೀತಾ ಇರುತ್ತೆ ಸ್ವತಂತ್ರಕ್ಕೆ. ನಮ್ಮ ಮೈಸೂರಲ್ಲಿ ಅವತ್ತಿದ್ದಂತ ಕಾಲೇಜುಗಳು ಅಂದ್ರೆ ಮಹಾರಾಜ ಕಾಲೇಜು, ಡಿ ಬನುಮಯ್ಯ ಕಾಲೇಜು, ಹಾರ್ಡ್ವಿಕ್ ಸ್ಕೂಲು, ಇಂಥ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. 13 ವರ್ಷದ ಯುವಕ ರಾಮಸ್ವಾಮಿ, ಬಾಣಾವರದ ರಾಮಸ್ವಾಮಿ, ಹಾಸನದ ಬಾಣಾವರದ ರಾಮಸ್ವಾಮಿ ಅವರು ಮೈಸೂರು ನೆಲೆಸಿರ್ತಾರೆ. 1900 ರಾಜ್ಯಕ್ಕೆ ಸ್ವತಂತ್ರ ಬರೋದು ಅಂದ್ರೆ ಮೈಸೂರು ರಾಜ್ಯಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಭಾರತ ಒಕ್ಕೂಟ ಎನ್ನುವ ಒಂದು ಚಳುವಳಿಯನ್ನ ಪ್ರಾರಂಭಿಸ್ತಾರೆ. ಆ ಭಾರತ ಚಳುವಳಿಗೆ 565 ಸಂಸ್ಥಾನಗಳಿರುತ್ತೆ ನಮ್ಮ ದೇಶದಲ್ಲಿ. ಆ 565 ಸಂಸ್ಥಾನದ ಎಲ್ಲ ಮಹಾರಾಜರುಗಳು ಕೂಡ ಭಾರತ ಒಕ್ಕೂಟಕ್ಕೆ ಬೆಂಬಲವನ್ನ ಸೂಚಿಸ್ತಾರೆ. ಅದರಲ್ಲಿ ನಮ್ಮ ಮೈಸೂರು ರಾಜ್ಯ ಪ್ರಪ್ರಥಮ. ಅಂದಿನ 27 ವರ್ಷದ ಯುವಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಯಚಾಮರಾಜೇಂದ್ರ ಒಡೆಯರ್ ಅವರು ಪ್ರಪ್ರಥಮವಾಗಿ 565 ಸಂಸ್ಥಾನಗಳಿಗೆ ಪ್ರಪ್ರಥಮವಾಗಿ ಮೊದಲು ಬಾಹ್ಯ ಬೆಂಬಲವನ್ನ ಸೂಚಿಸ್ತಾರೆ. 1947 ಆಗಸ್ಟ್ 14ನೇ ತಾರೀಕು ರಾತ್ರಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಎಲ್ಲರ ಶಾಂತಿ ಕ್ರಾಂತಿಗಳ ಸಮಾಗಮದ ಹೋರಾಟದಿಂದ ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗ್ತಾರೆ. ಭಾರತ ಧ್ವಜ ಹಾರಾಡುತ್ತೆ ಮತ್ತು ರಾಷ್ಟ್ರಗೀತೆ ಎಲ್ಲ ಕಡೆ ಮೊಳೆಯುತ್ತೆ. ಆ ಸಂದರ್ಭದಲ್ಲಿ 1947 ಆದ್ಮೇಲೆ ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಬಂದಿರಲ್ಲ.
ಅಂದು 1947 ಆಗಸ್ಟ್ 14ರಂದು ನಮ್ಮ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ವೈಸ್ರಾಯ್ ಭಾರತಕ್ಕೆ ಸ್ವತಂತ್ರವನ್ನು ಘೋಷಿಸಿ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗ್ತಾರೆ. ಈ ದಿನ ಅಮೃತ ಮಹೋತ್ಸವ. ಈ ವರ್ಷ ನಮಗೆ ಅಮೃತ ಮಹೋತ್ಸವ 75ನೇ ವರ್ಷ ಸ್ವತಂತ್ರ ದಿನಾಚರಣೆ, ನಮ್ಮ ಭಾರತ ಸ್ವತಂತ್ರೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಆದರೆ ಸೆಪ್ಟೆಂಬರ್ 13ನೇ ತಾರೀಕು ನಮ್ಮ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಕ್ಕೆ ಮುಖ್ಯ ಕಾರಣಕರ್ತರಾದ ರಾಮಸ್ವಾಮಿರವರ ಮಡಿದ ದಿನ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947 ಆಗಸ್ಟ್ 14. ಆದರೆ ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಬಂದಿದ್ದು 1947 ಅಕ್ಟೋಬರ್ 24. ಹಾಗಾದ್ರೆ 1947 ಆಗಸ್ಟ್ 14 ಮತ್ತೆ ಈ ಅಕ್ಟೋಬರ್ 24 ನಡುವೆ ನಡೆಯುವಂಥದ್ದೇ ಮೈಸೂರು ಚಲೋ. ಏನಪ್ಪಾ ಈ ಮೈಸೂರು ಚಲೋ ಅಂದ್ರೆ, ಅವತ್ತಿನ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು, ಮತ್ತೆ ಇವತ್ತಿನ ಪವರ್ ಹೌಸ್ ಅಂತ ನಾವೇನ್ ಹೇಳ್ತೀವಿ, ಡೆಮಾಕ್ರೆಟಿಕ್ ಪವರ್ ಹೌಸ್ ಆಫ್ ಕರ್ನಾಟಕ ವಿಧಾನಸೌಧ ಕಟ್ಟಿದಂಥವರು ಕೆಂಗಲ್ ಹನುಮಂತಯ್ಯ ಅವರು, ಮತ್ತೆ ಹಿರಿಯ ಸ್ವತಂತ್ರ ಹೋರಾಟಗಾರರಾದ H.C. ದಾಸಪ್ಪ ಅವರು, ಮತ್ತೆ ಹಿರಿಯ ಗಾಂಧಿವಾದಿಗಳಾದ ಟಿ ಮರಿಯಪ್ಪರವರು ಮತ್ತು ತಳಕೆರೆ ಸುಬ್ರಹ್ಮಣ್ಯರವರು, ಇವರೆಲ್ಲ ಸೇರಿ ಒಂದು ಕರೆಯನ್ನ ಕೊಡ್ತಾರೆ. ಆ ಕರೆನೇ ಮೈಸೂರು ಚಲೋ. ಏನಪ್ಪಾ ಈ ಮೈಸೂರು ಚಲೋ ಅಂದ್ರೆ, ನಮ್ಮ ಮೈಸೂರು ಸಂಸ್ಥಾನದ ಅರಮನೆಗೆ ರಾಜ್ಯದ ವಿವಿಧೆಡೆಯಿಂದ ಎಲ್ಲಾ ಹಿರಿಯ ಸ್ವತಂತ್ರ ಹೋರಾಟಗಾರರು ಬರ್ತಾರೆ. ನಮಗೆ ಪ್ರಜಾಪ್ರಭುತ್ವದ ಸ್ವತಂತ್ರ ಬೇಕು ಅಂತ ಚಳುವಳಿಗೆ ಕರೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ವಿದ್ಯಾರ್ಥಿ ಚಳುವಳಿಗಳ ಹೋರಾಟದ ಒಂದು ಕೇಂದ್ರ ಬಿಂದು, ಆ ಯೂನಿಟಿ ಆಫ್ ಸ್ಟೂಡೆಂಟ್ ಆರ್ಗನೈಸೇಷನ್ ಅಂದ್ರೆ ಅದು ರಾಮಸ್ವಾಮಿ ಸರ್ಕಲ್. ರಾಮಸ್ವಾಮಿ ಎನ್ನುವ ಒಬ್ಬ ಯುವಕ ಹಾಸನದ ಬಾಣಾವರದ ರಾಮಸ್ವಾಮಿ ಶಾಸ್ತ್ರಿ ಅನ್ನೋ ಒಂದು ಹುಡುಗ. ರಾಮಸ್ವಾಮಿ ಹಾರ್ಡ್ವಿಕ್ ಕಾಲೇಜಿನ ವಿದ್ಯಾರ್ಥಿ, 13 ವರ್ಷದ ವಿದ್ಯಾರ್ಥಿ. ಅವರೊಂದಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಅವ್ರ ಜೊತೆಗೆ ಇನ್ನೊಬ್ರು ಇರ್ತಾರೆ, ರಂಗ ಅನ್ನೋರೊಬ್ರು, ಇನ್ನೊಬ್ರು ಚಾಪೆ ವ್ಯಾಪಾರಿ, ಕಡ್ಕೊಳದ ತೋರನಾಯ್ಕ ಅವರು. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಒಂದು ಚಳುವಳಿಯನ್ನ ಮಾಡ್ತಾ ಇರ್ತಾರೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಕ್ಕೆ. ಆಗಿನ ಸಂದರ್ಭದಲ್ಲಿ DC ಅಂದ್ರೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅಂತ ನಾವೇನ್ ಹೇಳ್ತೇವೆ, ಮೈಸೂರು ಎಂಪೈರ್ಗೆ ನಾಗರಾಜ ರಾಯರು ಅಂತ DC ಆಗಿರ್ತಾರೆ. ವಿದ್ಯಾರ್ಥಿ ಚಳುವಳಿಗಳು ಬಹುತೇಕವಾಗಿ ತುಂಬಾ ವ್ಯಾಪಕವಾಗಿ ನಡೀತಾ ಇರುತ್ತೆ. ವಿದ್ಯಾರ್ಥಿ ಚಳುವಳಿನ ದಯಮಾಡಿ ನಿಲ್ಲಿಸಿ, ಪ್ರಜಾಪ್ರಭುತ್ವದ ಹೋರಾಟ ಇದಲ್ಲ ಅಂತ ಮೈಸೂರಿನ ಸಂಸ್ಥಾನದ ಎಲ್ಲಾ ಪೊಲೀಸರು ಕರೆಯನ್ನ ಕೊಟ್ಟಿರ್ತಾರೆ. ಅದೇ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಆರ್ಕಾಟ್, ಬಾಯ್ಕಾಟ್, ತಂಬೂಚೆಟ್ಟಿ, ಚಟ್ಟಾಕಟ್ಟಿ ಎನ್ನುವ ಘೋಷವಾಕ್ಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಅವಾಗ ರಾಮಸ್ವಾಮಿ ಭಾರತ ಧ್ವಜವನ್ನ ಹಿಡಿದು ರಾಮಸ್ವಾಮಿ ವೃತ್ತ ಅಂದ್ರೆ ಅವತ್ತಿನ ಫೈಲೈಟ್ ಸರ್ಕಲ್ ಅಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ತ್ರಿವರ್ಣ ಧ್ವಜವನ್ನ ಹಾರ್ಸಕ್ ಹೋಗ್ತಾರೆ. ನಾಗರಾಜ ರಾಯರು 3 ಸತಿ ವಾರ್ನಿಂಗ್ ಅನ್ನ ಕೊಡ್ತಾರೆ, ದಯಮಾಡಿ ಎಲ್ಲರೂ ತೆರಳಿ, ಎಲ್ಲೂ ಕೂಡ ಗುಂಪು ಸೇರಬಾರ್ದು ಅಂತ. ಆದ್ರೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಕ್ಕೆ ರಾಮಸ್ವಾಮಿ ಭಾರತ ಧ್ವಜವನ್ನ ಹಾರಿಸೇ ಬಿಡ್ತಾನೆ. ಅದೇ ಸಂದರ್ಭದಲ್ಲಿ ಆಕ್ರೋಶ ಆದಂತ DC ನಾಗರಾಜ ರಾಯರು ರಾಮಸ್ವಾಮಿಯ ಎದೆಗೆ ಗುಂಡೇಟನ್ನ ಕೊಡ್ತಾರೆ. ನೈಜವಾಗಿ ಹೇಳ್ಬೇಕಾದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡ್ಬೇಕು ಅಂದ್ರೆ ತನ್ನ ಕಾಲಿಗೆ ಗುಂಡೇಟನ್ನ ಹೊಡಿತಾ ಇದ್ರು. ನಾಗರಾಜ ರಾಯರು ತುಂಬಾ ಆಕ್ರೋಶವಾಗಿ ಮೈಸೂರು ಸಂಸ್ಥಾನದ DC ಆಗಿರ್ತಾರೆ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿರ್ತಾರೆ. ಅವರು ರಾಮಸ್ವಾಮಿಯನ್ನ ಹತ್ಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಮಸ್ವಾಮಿ ಅವರ ಮೇಲೆ ಬಹಳ ಬೇಸರವಾಗುತ್ತೆ ವಿದ್ಯಾರ್ಥಿ ಚಳವಳಿಗೆ. ಅವರು ಸತ್ತಂತ ದಿನ ಸೆಪ್ಟೆಂಬರ್ 13ನೇ ತಾರೀಕು. ಅಕ್ಟೋಬರ್ 24ನೇ ತಾರೀಕು ಸ್ವತಃ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಈ ಒಂದು ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವತಂತ್ರವನ್ನ ಕೊಡ್ತಾರೆ. ಈ ಆಕ್ರೋಶ ಯಾರ ಮೇಲಾಗತ್ತೆ ಅಂತ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಗೊತ್ತಿರಲ್ಲ. ಆ ಇಬ್ಬರು ವ್ಯಕ್ತಿ ಅಂದ್ರೆ ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ತಂಬೂಚೆಟ್ಟಿರವರು ಕೆಲವು ತಪ್ಪಿನಿಂದಾಗಿ ಮೈಸೂರು ಸಂಸ್ಥಾನದ ವಿರುದ್ಧವೇ, ಮೈಸೂರಿನ ಮಹಾರಾಜರ ವಿರುದ್ಧವೇ ಮೈಸೂರಿಗರು ಓಡಾಡಂತ ಒಂದು ಸಂದರ್ಭ ಬಂದ್ಬಿಡುತ್ತೆ. ಆ ಮೈಸೂರು ಚಲೋ ಅಲ್ಲಿಗೆ ಅಂತ್ಯ ಆಗತ್ತೆ. ಆಜಾದ್ ಕಾಂಗ್ರೆಸ್ ಅನ್ನ ರಚನೆ ಮಾಡಿದಂತ ಈ ಒಂದು ಸಂಘಟನೆ ಯಶಸ್ವಿ ಆಗತ್ತೆ. ನಮ್ಮ ಮೈಸೂರಿಗೆ ಆಜಾದ್ ಕಾಂಗ್ರೆಸ್ ಸ್ವತಂತ್ರವನ್ನ ತಂದುಕೊಡ್ತಾರೆ. ಇವತ್ತಿನ ದಿನ ನಾವೇನಾದ್ರು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಕಾರಣ. ಮೈಸೂರು ಮಹಾರಾಜರ ಕೊಡುಗೆ ಶಾಶ್ವತವಾಗಿರುತ್ತೆ. ಅದಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಸ್ವತಃ
ಭಾರತದ ಒಕ್ಕೂಟಕ್ಕೆ ಮೊದಲು ಸಹಿ ಹಾಕ್ತಾರೆ. ಅವರೇ 27 ವರ್ಷ ಆಗಿದ್ರು ಕೂಡ ಇವರ ಇಬ್ಬರ ತಪ್ಪಿನಿಂದ, ರಾಮಸ್ವಾಮಿ ಮೊದಲಿಯಾರ್ ಮತ್ತು ತಂಬುಚೆಟ್ಟಿ ಅವರ ಇಬ್ಬರ ತಪ್ಪಿನಿಂದ ಅರಿವಾಗಿ ಭಾರತದ ಸ್ವತಂತ್ರವನ್ನ ಮೈಸೂರಿಗೂ ಪ್ರಜಾಪ್ರಭುತ್ವದ ಸ್ವತಂತ್ರವನ್ನ ಕೊಡ್ತಾರೆ. ಆ ಸ್ಮರಣೆಯಿಂದಾಗಿ ಇವತ್ತಿಗೂ ಕೂಡ ನಾವು ನಾಡ ಹಬ್ಬ ದಸರಾ ಸಂದರ್ಭದಲ್ಲಿ ಆಯುಧ ಪೂಜೆಗಳಲ್ಲಿ ನೀವೆಲ್ಲ ನೋಡ್ಬೋದು, ಆಟೋಗಳಿರ್ಬೋದು, ಯಾವುದೇ ವಾಹನಗಳಲ್ಲೂ ಕೂಡ ಕರ್ನಾಟಕ ನಾವೇನು ರಚನೆ ಆಗುತ್ತೆ, ಕರ್ನಾಟಕ ರಾಜ್ಯ, ಆ ಕರ್ನಾಟಕ ರಾಜ್ಯದಲ್ಲಿ ಜಯಚಾಮರಾಜೇಂದ್ರ ಒಡೆಯವರ ಭಾವಚಿತ್ರವನ್ನ ಹಾಕಿ ನಾವು ಕನ್ನಡಾಂಬೆಗೆ ಜೈ ಎನ್ನುವ ಒಂದು ಫೋಟೋವನ್ನ ಹಾಕ್ತೀವಿ. ಇದು ಇತಿಹಾಸ. ಈ ಇತಿಹಾಸ, ಈ ಹಿನ್ನೆಲೆ ನಮ್ಮ ಮೈಸೂರಿಗರಿಗೆ ಅರ್ಥ ಆಗ್ಬೇಕು. ಇದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ನಗರ ಪಾಲಿಕೆ, ಜಿಲ್ಲಾಡಳಿತ ಇವೆಲ್ಲ ಒಂದಷ್ಟು ಭಾಗಗಳಾಗಿ ಹೋರಾಟವನ್ನ ತಗೊಂಡು ಜನಗಳಿಗೆ ರೂಪಿಸಿಕೊಡ್ಬೇಕು. ರಾಮಸ್ವಾಮಿ ಸರ್ಕಲ್ ತರನೇ ಮೈಸೂರಲ್ಲಿ ಬಹುತೇಕ ವಿಚಾರಗಳಿರ್ತಕ್ಕಂಥ ರಸ್ತೆಗಳಿದೆ, ಸ್ಥಳಗಳಿದೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳಿಗಾಗಿ ಧರ್ಮ ವಿಕಾಸ ಚಾನೆಲ್ನ ವೀಕ್ಷಿಸ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ. ನಮಸ್ಕಾರಗಳು.